ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ದಸರಾ ಮುಗೀತು. ದಸರಾ ಮುಗಿಯೋಷ್ಟೊತ್ತಿಗೆ ದೀಪಾವಳಿ ಸ್ಟಾರ್ಟ್ ಆಯಿತು ನೋಡಿ. ಇವಾಗ ನಾವು ಡೀಪ್ ಕ್ಲೀನ್ ಮಾಡ್ಕೋಬೇಕಲ್ವ, ಮನೇನ ಫುಲ್ಲು ಶುಚಿ ಮಾಡಬೇಕು. ಸೊ ಹಾಗಾಗಿ ನಾನು ಡೀಪ್ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಕಾಮೆಂಟ್ ಮಾಡಿ ತಿಳಿಸಿ, ಹೇಗೆ ಯಾವ ಕೆಲಸದಿಂದ ಸ್ಟಾರ್ಟ್ ಮಾಡಿದ್ದೀರಾ. ನಾನು ಫಸ್ಟು ಬಟ್ಟೆ ಎಲ್ಲನೂ, ಹಾಗೆ ಮನೇನೂ ಶಿಫ್ಟ್ ಮಾಡೋದಿದೆ. ಸೊ ಅದಕ್ಕೂ ಇದಕ್ಕೂ ಎಲ್ಲದೂ ಆಯಿತು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ. ಸೊ ನಾನಿವಾಗ ಎಲ್ಲನೂ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೊಸ ಬಟ್ಟೆನ ಒಂದರಲ್ಲಿ ಹಾಕ್ಕೋತಾ ಇದ್ದೀನಿ, ಹಳೆ ಬಟ್ಟೆನ ಒಂದು ಚೀಲಕ್ಕೆ ಹಾಕ್ತಾ ಇದ್ದೀನಿ. ಸೊ ಹೀಗೆ ಅಂದರೆ ಅಲ್ಲಿ ಹೋದ್ಮೇಲೆ ಮತ್ತೆ ಆ ಕಡೆ ಈ ಕಡೆ ಆಗ್ಬಿಟ್ರೆ ಹುಡ್ಕೋದೇ ಕಷ್ಟ ಆಗ್ಬಿಡುತ್ತೆ, ಜೋಡಿಸಿಡೋಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮನೆ ಶಿಫ್ಟ್ ಮಾಡೋದು ಅಂದರೆ ಅಷ್ಟು ಸಾಮಾನ್ಯ ಅಲ್ಲ. ಸೊ ಹಾಗಾಗಿ ಇಷ್ಟು ದೊಡ್ಡ ಚೀಲದಲ್ಲಿ ನೋಡಿ, ಇದರಲ್ಲಿ ಹಳೆ ಬಟ್ಟೆ ತುಂಬ್ತಾ ಇದ್ದೀನಿ, ಇನ್ನೊಂದರಲ್ಲಿ ಹೊಸ ಬಟ್ಟೆಗಳನ್ನೆಲ್ಲ ತುಂಬ್ತೀನಿ. ಸೊ ಇವಾಗ ಏನು ಬೇಕು ಸದ್ಯಕ್ಕೆ ಅಷ್ಟು ಬಟ್ಟೆ ಇಟ್ಕೊಂಡು ಬೇಡಾಗಿದ್ದೆಲ್ಲ ಬಟ್ಟೆನ ತುಂಬಿ ಗಂಟು ಕಟ್ಟಿ ಇಡ್ತಾ ಇದ್ದೀನಿ. ಇನ್ನೇನು ಒಂದು ವೀಕ್ ಇದೆ, ಸೊ ಆಮೇಲೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಟಿಫನ್ ಆಯಿತು, ಟಿಫನ್ ಮಾಡಾಯಿತು, ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಏನೂ ಕೆಲಸ ಇಲ್ಲ, ಎಲ್ಲ ಕೆಲಸ ಹೋಲ್ಡ್ ಮಾಡಿ ಈ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿಂದ ಡೀಪ್ ಕ್ಲೀನ್ ಸ್ಟಾರ್ಟ್ ಆಯಿತು ನೋಡಿ. ನಾವಿರೋದು ರೆಂಟಲ್ಲೂ ಆದ್ರೂ ಮಾಡೋ ಕೆಲಸ ಮಾಡಿಕೊಳ್ಳೇಬೇಕಲ್ವಾ. ಸ್ವಂತ ಮನೆ ಆದ್ರೇನು ಬಾಡಿಗೆ ಮನೆ ಆದ್ರೇನು ಎಲ್ಲನೂ ಮಾಡಲೇಬೇಕು. ಸೊ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಹೇಳಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ವಿಡಿಯೋ ಮಾಡೋಕ್ಕೆ ನನಗೆ ಸರಿಯಾದ ಇದಿಲ್ಲ, ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಆ ಥರ. ಬಟ್ ಆದರೂ ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ ನೋಡಿ. ನಿಮಗೆಲ್ಲ ಹೇಗೆ ಅನಿಸುತ್ತೆ? ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.